ಇಡೀ ಕರ್ನಾಟಕದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಅವರ ಸಂಘ ಒಂದಿದೆ. ಆ ಸಂಘದವರು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ನಾನಲ್ಲ, ಡಾಕ್ಟರ್, ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಅವ್ರ ಪತ್ರ ಬರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಕಾಲ ಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ಅದು ಬರ್ತೀನಿ, ಅದಕ್ಕೆ ಬರ್ತೀನಿ, ಅವಾಗ ಕೊಡಿ. ಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧ ಉಪಚಾರ ದೊರೆಯದೆ ಪರದಾಡುವಂತಾಗಿದೆ. ಡಾಕ್ಟರ್ಗಳು ಹೇಳೋದು, ಕೆಲಸ ಮಾಡೋ ಅಲ್ಲಿ ಚೀಟಿ ಬರ್ಕೊಡೋ ಡಾಕ್ಟರ್ಗಳು ಅವ್ರು ಹೇಳೋವಂಥದ್ದು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೆ ಸರಿಪಡಿಸಿರುವುದಿರಲಿಲ್ಲ. ಇದರಿಂದಾಗಿ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಧ್ಯಕ್ಷರೇ, ಅವ್ರು ಯಾರು ಡಾಕ್ಟರ್ಗಳನ್ನ ರೋಗಿಗಳನ್ನ ನೋಡಿ ಅವ್ರಿಗೆ ಔಷಧಿ ಕೊಡಿ ಅಂತ ಹೇಳಿರ್ತಾರೋ ಅವರೇ ಕೈ ಎತ್ತಿರೋದು, ಅವರೇ ನಿಸ್ಸಹಾಯಕ. ನಮ್ಮ ಕೈಲಿ ಆಗ್ತಾ ಇಲ್ಲ, ಔಷಧಿ ಕೊರತೆ ಇದೆ ಅಂತೇಳಿ. ಅಂದ್ರೆ ಈ ಸರ್ಕಾರ ಬದುಕಿದೆಯಾ, ಬಡವರ ಪಾಲಿಗೆ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆನ ಇಲ್ಲಿ ಅವರೇ ರೈಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮನೆ ಸ್ಟ್ರೈಕು ಹೋಗಿದ್ರು, ಕರೆದು ಮಾತಾಡ್ಬೇಕಾಯ್ತು. ಯಾಕಪ್ಪ ಹಿಂಗ ಪತ್ರ ಬರೆದಿದ್ಯಾ? ದಿನೇಶ್ ಗುಂಡೂರಾವ್ ಅವ್ರು ಬಂದ ಮೇಲೆ ಹಿಂದೆ ಎಲ್ಲ 400 ಔಷಧಿಗಳಿರ್ತಾ ಇತ್ತು. ದಿನೇಶ್ ಅವ್ರು ಬಂದ ಮೇಲೆ ಅದು 1126 ಔಷಧಿ ಆಗಿದೆಯಲ್ಲ ಅಂತ ಯಾರು ಹೇಳ್ಬೇಕು? ಅದೇ ಡಾಕ್ಟರ್ಗಳು ಹೇಳ್ಬೇಕಾಯ್ತು. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಲಿ ಈ ಔಷಧಿಗಳು ಸಿಗ್ತಾ ಇಲ್ಲ, ಎಲ್ಲೂ ಔಷಧಿಗಳು ಕೊರತೆಯನ್ನ ಕಾಣ್ತಾ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಈ ಆರೋಗ್ಯ ಇಲಾಖೆ, ನಾನು ಫಾಸ್ಟ್ ಹೇಳ್ದೆ, ಎಲ್ಲೋ ಒಂದ್ ಕಡೆ ಇದಕ್ಕೇನೋ ನಮ್ಮ ಪದ್ಧತಿಯಲ್ಲಿ ಹೇಳ್ತಾರೆ, ಇದಕ್ಕೇನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರ ಅಂತ. ಮಾಟ ಮಂತ್ರ ಅಂದ್ರೆ ಗೊತ್ತಾಗ್ತದೆ ಅಧ್ಯಕ್ಷರೇ? ಮಾಟ ಮಂತ್ರ ಫೇಮಸ್ ಅಲ್ಲ, ಮಾಡ್ಬಿಟ್ಟವ್ರ ಅಂತ ಅನ್ಸ್ತದೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇವಾಗ ಬಂದವ್ರೆ, 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. 8-9 ತಿಂಗಳಿಂದ ಕಚೇರಿಗೆ ಬಂದಿಲ್ಲ. ವರ್ಕ್ ಫ್ರಮ್ ಹೋಮ್. ನಾನು ಕೇಳ್ತೀನಿ, ಇಲ್ಲೆಲ್ಲ MLA-ಗಳೆಲ್ಲ ಬಹಳ ಜನ MLA-ಗಳಿದಾರಲ್ಲ, ಯಾರಾದ್ರೂ ಇವ್ರ ಹತ್ರ ಹೋಗಿ ಒಂದಿನ ಮಾತಾಡಿದಿರನಪ್ಪ? ಯಾರಾದ್ರೂ? ಯಾರು ಇಲ್ಲ. ನಾನು ರೂಲಿಂಗ್ ಪಾರ್ಟಿಯವ್ರನ್ನು ಕೇಳ್ತೀನಿ, ಯಾರಾದ್ರೂ ಮಾತಾಡಿ ಹೋಗಿ ಭೇಟಿ ಮಾಡಿದ್ದೀರಾ? ನನ್ಗೆ ಅಲ್ಲಿಂದನೂ ಫೋನ್ ಬಂದಿತ್ತು, MLA-ಗಳು ಏನು ಬಂದಿಲ್ಲ ಅಂತಂದ್ರು. ವರ್ಕ್ ಫ್ರಮ್ ಹೋಮ್. ಮತ್ತೆ ಅವರು ಏನೋ ಜಗಳ ಆಯ್ತಂತೆ ಅಲ್ಲಿ, ಅದನ್ನ ಮುಂದೆ ಹೇಳ್ತೀನಿ ನಾನು. ಅವರೇ ಏಕ ಕಡತ. ನಾವೆಲ್ಲ ಏಕದಂತ ವಿನಾಯಕನ್ ನೋಡಿದಿರಿ, ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಏಕದ ಕಡತ. ಏನು ಅಂದ್ರೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಅವರೇ ಕಡತ ರೆಡಿ ಮಾಡ್ಕಂತಾರೆ, ಅವರೇ ಪುಟ್ ಅಪ್ ಮಾಡ್ಕಂತಾರೆ, ಅವರೇ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೊಸ ಪರಂಪರೆ ಇದು. ನಾನು ಇದಕ್ಕೆ ದಾಖಲೆ ಕೊಡ್ತೀನಿ, ಯಾಕಂದ್ರೆ ದಾಖಲೆ ಕೇಳಬೇಕಲ್ಲ ನೀವು, ದಾಖಲೆ ಕೇಳ್ತೀರಿ. ಮುಖ್ಯ ಕಾರ್ಯದರ್ಶಿಯವರಿಗೆ ಹರ್ಷಗುಪ್ತಾ ಬರೆದಿರುವ ಪತ್ರ. ಯಾರು? ಪ್ರಿನ್ಸಿಪಲ್ ಸೆಕ್ರೆಟರಿ. ದಾಖಲೆ ಇರ್ಬೇಕಲ್ಲ. ಇಲ್ಲಿ ಜಗಳ ಆಗ್ತೈತೆ ಅಂದ್ರೆ ನೀವೇ ಅಂತ ಹೇಳ್ಕೊಂತೀರಾ, ಏನೋ ಮಾಮೂಲಿ ಹೇಳ್ತಾರೆ ಅಂತ. ದಾಖಲೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಡತಗಳು ಏನು ನಿಯಮಗಳನ್ನು ಪರಿಶೀಲಿಸದೆ ಮಂಡಿಸುತ್ತಿರುವುದು ಗಮನಿಸಲಾಗಿದೆ. ಯಾರು? ಸನ್ಮಾನ್ಯ ಹರ್ಷಗುಪ್ತಾ ಅವರು ಪತ್ರ ಬರೀತಾರೆ. ಯಾರಿಗೆ? ಸಚಿವ ಇವ್ರಿಗೆ, ಹರ್ಷಗುಪ್ತಾ, ಪ್ರಧಾನ ಕಾರ್ಯದರ್ಶಿ, ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನಸೌಖ್ಯ. ಅವರು ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೊಂದು ಲೆಟರ್ ಬರೀತಾರೆ. ಏನಂತ? ನಿಯಮಗಳೊಂದಿಗೆ ಪರಿಶೀಲಿಸದೆ ಕಡತಗಳನ್ನು ಮಂಡಿಸ್ತಾ ಇದ್ದಾರೆ. ಯಾರು? ಅಧಿಕಾರಿಗಳು. ಇದರಿಂದಾಗಿ ಯಾವುದೇ ಒಂದು